ಪ್ರಶ್ನೆ 7. ಧೋಂಡಿಯವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿಶ್ಲೇಷಿಸಿರಿ. ಧೋಂಡಿಯವಾಗ್ ಟಿಪ್ಪುವಿನ ಅತೃಪ್ತ ಸೈನಿಕರನ್ನು ಮತ್ತು ಪಾಳೆಯಗಾರರನ್ನು ಸಂಘಟಿಸಿದನು. ಸೈನ್ಯವನ್ನು ಸಜ್ಜುಗೊಳಿಸಿ ಬಂಡಾಯದ ಬಾವುಟ ಹಾರಿಸಿದನು. ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆ ವಶಪಡಿಸಿಕೊಂಡನು. ಬ್ರಿಟಿಷ್ ಸೈನ್ಯ ಬಂಡಾಯವನ್ನು ಹತ್ತಿಕ್ಕಲು ಪ್ರಯತ್ನಿಸಿತು. ಶಿಕಾರಿಪುರದ ಕೋಟೆಯನ್ನು ಧೋಂಡಿಯವಾಗ್ ಪುನಃ ಗೆದ್ದುಕೊಂಡನು. ಧೋಂಡಿಯವಾಗ್ ತುಂಗಭದ್ರಾ ಮತ್ತು ಮಲಪ್ರಭಾ ನದಿ ನಡುವಿನ ಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದನು. ಎಲ್ಲ ದಿಕ್ಕುಗಳಿಂದಲೂ ಬ್ರಿಟಿಷರ ಸೈನ್ಯ ಧೋಂಡಿಯವಾಗ್ ಮುತ್ತಿಗೆ ಹಾಕಿತು. ಕೋನಗಲ್ ಎಂಬ ಸ್ಥಳದಲ್ಲಿ ಬ್ರಿಟಿಷರು ಆತನನ್ನು ಹತ್ಯೆಗೈದರು. ಪ್ರಶ್ನೆ 8. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಾತ್ರವನ್ನು ವಿವರಿಸಿ. ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ರಾಣಿ ಚೆನ್ನಮ್ಮ ಹೋರಾಟ ನಡೆಸಿದಳು. ಶಿವಲಿಂಗರುದ್ರ ಸರ್ಜನ ಮರಣದ ನಂತರ ದತ್ತುಪುತ್ರ ಶಿವಲಿಂಗಪ್ಪನನ್ನು ಪಟ್ಟಕ್ಕೆ ತರಲಾಯಿತು. ತ್ಯಾಕರೆ ಇದನ್ನು ವಿರೋಧಿಸಿ ಕಿತ್ತೂರಿನ ಖಜಾನೆ, ಕೋಟೆ, ಕೊತ್ತಲಗಳನ್ನು ವಶಕ್ಕೆ ತೆಗೆದುಕೊಂಡನು. ರಾಣಿ ಚೆನ್ನಮ್ಮ ಬ್ರಿಟಿಷ್ ಸೈನ್ಯದ ವಿರುದ್ಧ ಯುದ್ಧ ಸಾರಿದಳು. ತ್ಯಾಕರೆ ಗುಂಡೇಟಿಗೆ ಹತನಾದನು. ಬ್ರಿಟಿಷರು ಲೆಫ್ಟಿನೆಂಟ್ ಕರ್ನಲ್ ಡೀಕ್ನ ನೇತೃತ್ವದಲ್ಲಿ ಕಿತ್ತೂರಿಗೆ ಮುತ್ತಿಗೆ ಹಾಕಿದರು. ವೀರಾವೇಶದ ಹೋರಾಟದ ನಂತರ ಕಿತ್ತೂರು ಬ್ರಿಟಿಷರ ವಶವಾಯಿತು. ಚೆನ್ನಮ್ಮನನ್ನು ಬ್ರಿಟಿಷರು ಬೈಲಹೊಂಗಲ ಸೆರೆಯಲ್ಲಿಟ್ಟರು. ಇವಳು ನಾಡಿಗೆ ಆದರ್ಶಪ್ರಾಯಳಾಗಿದ್ದಾಳೆ. ಪ್ರಶ್ನೆ 9. ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸಂಗೊಳ್ಳಿ ರಾಯಣ್ಣನು ಸೈನಿಕರನ್ನು ಸಂಘಟಿಸಿದನು. ರಾಣಿ ಚೆನ್ನಮ್ಮಳ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸಿದನು. ಬ್ರಿಟಿಷರ ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದನು. ಆನಂದಗಡ, ಖಾನಾಪುರ ಮತ್ತು ಸಂಪಗಾವಿಗಳನ್ನು ಕಾರ್ಯಾಚರಣೆ ಸ್ಥಳ ಮಾಡಿಕೊಂಡನು. ರಾಯಣ್ಣನನ್ನು ಸೆರೆಹಿಡಿಯಲು ಬ್ರಿಟಿಷರು ಸಂಚು ರೂಪಿಸಿದರು. ಅಮಲ್ದಾರ್ ಕೃಷ್ಣರಾಯನು ಸಂಚಿಗೆ ಕೈಜೋಡಿಸಿದನು. ಬ್ರಿಟಿಷರು ಇವರ ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಗಲ್ಲಿಗೇರಿಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದಿಂದ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿ, ಅಥವಾ ಕಲ್ಯಾಣಸ್ವಾಮಿಯ ನಿಧನಾನಂತರ ಪುಟ್ಟಬಸಪ್ಪನ ಹೋರಾಟವನ್ನು ವಿವರಿಸಿ. ಕಲ್ಯಾಣಸ್ವಾಮಿಯ ನಿಧನಾನಂತರ ಪುಟ್ಟಬಸಪ್ಪ ಹೋರಾಟವನ್ನು ಮುಂದುವರಿಸಿದನು. ಪುಟ್ಟಬಸಪ್ಪ ಬಂಡುಕೋರರನ್ನು ಸಂಘಟಿಸಿದನು. ಬೆಳ್ಳಾರಿಯ ಸರ್ಕಾರಿ ಕಚೇರಿ ವಶಪಡಿಸಿಕೊಂಡು ಅಧಿಕಾರಿಗಳನ್ನು ಬಂಧಿಸಿದನು. ಸುಳ್ಯದಲ್ಲಿ ಜನರಿಗೆ ತೊಂದರೆ ಕೊಡುತ್ತಿದ್ದ ಅಮಲ್ದಾರನ ಹತ್ಯೆಗೈಯಲಾಯಿತು. ಬಂಟ್ವಾಳದ ಜೈಲು ಮತ್ತು ಖಜಾನೆ ಲೂಟಿಗೈಯಲ್ಪಟ್ಟವು. ಬ್ರಿಟಿಷರು ಕೊಡಗಿನ ಸ್ಥಳೀಯರ ನೆರವಿನಿಂದ ದಂಗೆಯನ್ನು ಹತ್ತಿಕ್ಕಿದರು. ಪುಟ್ಟಬಸಪ್ಪ ಮತ್ತು ಸಹಚರರನ್ನು ಬಂಧಿಸಿ ಗಲ್ಲಿಗೇರಿಸಿದರು. ಸುರಪುರದ ವೆಂಕಟಪ್ಪ ನಾಯಕನ ದಂಗೆಯನ್ನು ವಿವರಿಸಿ. ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ಬಂಡಾಯ ಹೊತ್ತಿಸಿದನು. ಬ್ರಿಟಿಷರಿಗೆ 1857ರಲ್ಲಿ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಗುಮಾನಿ ಬಂದಿತು. ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣತೊಡಗಿದರು. 1858ರಲ್ಲಿ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸಿತು. ಯುದ್ಧ ಮುಂದುವರಿಯಿತು.
ಬ್ರಿಟಿಷರು ಸುರಪುರದ ಕೋಟೆಯನ್ನು ವಶಪಡಿಸಿಕೊಂಡರು. ಪ್ರಶ್ನೆ 12. ಹಲಗಲಿಯ ಬೇಡರ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರಿಟಿಷರು ಶಸ್ತ್ರಾಸ್ತ್ರಗಳ ಬಳಕೆ ನಿರ್ಬಂಧ ಕಾನೂನನ್ನು ಜಾರಿಗೆ ತಂದರು. ಹಲಗಲಿಯ ಬೇಡರು ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ಬ್ರಿಟಿಷರ ವಿರುದ್ಧ ಹಲಗಲಿಯ ಬೇಡರು ಸಿಡಿದೆದ್ದರು. ಮಂಟೂರು, ಬೋದಾನಿ, ಅಲಗುಂಡಿಯ ಬೇಡರು ಇವರೊಂದಿಗೆ ಸೇರಿಕೊಂಡರು. ಬ್ರಿಟಿಷ್ ಸೈನ್ಯ ಇವರನ್ನು ಹತ್ತಿಕ್ಕಿತು. ಬಂಡಾಯಗಾರ ಬೇಡರನ್ನು ಗಲ್ಲಿಗೇರಿಸಿತು. ಪ್ರಶ್ನೆ 13. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಪ್ಪಳದ ವೀರಪ್ಪನ ಪಾತ್ರವನ್ನು ವಿವರಿಸಿ. ಕೊಪ್ಪಳದ ವೀರಪ್ಪ ಜಮೀನ್ದಾರನಾಗಿದ್ದು ಬ್ರಿಟಿಷರ ವಿರುದ್ಧ ಬಂಡೆದ್ದನು. ಕೊಪ್ಪಳ ಮತ್ತು ಸಮೀಪದ ಕೋಟೆಗಳನ್ನು ವಶಪಡಿಸಿಕೊಂಡನು. ರೈತರು ಮತ್ತು ಜಮೀನ್ದಾರರು ಈತನಿಗೆ ಕೈ ಜೋಡಿಸಿದರು. ಬ್ರಿಟಿಷರು ಬಂಡಾಯ ಸದೆಬಡಿಯಲು ಸೈನ್ಯವನ್ನು ನಿಯೋಜಿಸಿದರು. ಕೊಪ್ಪಳದ ವೀರಪ್ಪನು ಕಡಿಮೆ ಸೈನಿಕರ ಬೆಂಬಲ ಹೊಂದಿದ್ದನು. ಬ್ರಿಟಿಷರೊಂದಿಗೆ ಸತತವಾಗಿ ಹೋರಾಡಿ ಮರಣ ಹೊಂದಿದನು. ನಂತರ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ಕೂಡ ವಶಪಡಿಸಿಕೊಂಡರು. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ನೂತನ ಪಠ್ಯಕ್ರಮದಂತೆ ಯಾವುದೇ ಬದಲಾವಣೆಯಾಗಿಲ್ಲ. ಆದ್ದರಿಂದ ಎಲ್ಲ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ. ತಮಗೆಲ್ಲರಿಗೂ ಧನ್ಯವಾದಗಳು.